ಅಂಡ್ ಬಿಗ್ ಬಾಸ್ ಅಲ್ಲಿ ಆ ಇನ್ಸಿಡೆಂಟ್ ಆದ್ಮೇಲೆ ತುಂಬಾ ಜನ ಬಳೆ ಹಾಕೊಳ್ದೇ ಇದ್ದವರು ಬಳೆಯನ್ನ ಧರಿಸ್ತಿದ್ದಾರೆ. ಸೊ ಆ ಒಂದು ಮೂಮೆಂಟ್ ಹೇಗೆ ಅನ್ನಿಸ್ತಾ ಇದೆ? ಇವತ್ತು ಅವರಿಗೆ ಬಳೆ ವ್ಯಾಲ್ಯೂ ಗೊತ್ತಾಗಿದೆ, ಅದು ಸಂಗೀತ ಅವರಿಂದ. ಸೊ ಹೌ ಯು ಆರ್ ಫೀಲಿಂಗ್? ಸಿ ಐ ಟೆಲ್ ಯು ಅಗೇನ್, ಅದು ಒಂದು ಅಲ್ಲಿ ಆಗಿರೋವಂಥ ಒಂದು ಮೊಮೆಂಟಿಗೆ ಆಗಿರೋವಂಥ ಒಂದು ಜಸ್ಟಿಸ್ ಬೇಕಿತ್ತು. ಯಾರು ಕೂಡ ಬಳೆನ ಒಂದು ವೀಕ್ನೆಸ್ ಅಂತ ಪೋಟ್ರೆ ಮಾಡಬಾರ್ದು ಅಂತ ಆಗಿರೋಂಥದ್ದು. ಐ ಫೀಲ್ ಪ್ರೌಡ್ ದಟ್ ದ ವುಮೆನ್ ಆರ್ ಪ್ರೌಡ್. ಇವಾಗ ಅವ್ರು ತಗೊಳ್ತಿರುವಂಥ ಪ್ರತಿ ನಿರ್ಧಾರಕ್ಕೂ ಆ್ಯಂಡ್ ಯಾರು ಕೂಡ ಒಂದು ಬಳೆನ ವೀಕ್ನೆಸ್ ಆಗಿ ತೋರಿಸಬಾರ್ದು ಅಂತ. ಸೊ ಇಟ್ಸ್ ನಾಟ್ ಅಬೌಟ್ ಹೌ ಪ್ರೌಡ್ ಐ ಫೀಲ್ ಆರ್ ಸಮಥಿಂಗ್, ಇಟ್ಸ್ ಅಬೌಟ್ ಅರ್ಥ ಆಗಲಿ ಜನಕ್ಕೆ ಅಂತ. ಇಟ್ಸ್ ನಥಿಂಗ್ ಲೈಕ್ ಅ ಪ್ರೈಡ್ ಟು ಸೇ ದಟ್ ಹಂಗಾಯ್ತು ಅಂತ. ಯಾರು ಹಾಗೆ ಮಾತಾಡಬಾರ್ದು ಅಷ್ಟೇ, ಅದಕ್ಕೆ ವಾಯ್ಸ್ ಔಟ್ ಮಾಡಿರೋದು ಅಷ್ಟೇ. ಓಕೆ ಓಕೆ, ಮತ್ತೆ ಮತ್ತೊಂದು ಕ್ವಶನ್. ಸೊ ಬಿಗ್ ಬಾಸ್ ಮನೆಯಲ್ಲಿ ನೀವು ಕ್ಯಾಪ್ಟನ್ ಆದ ನಂತರ ಆಚೆಗಡೆ ಇಡೀ ಕರ್ನಾಟಕದ ಜನತೆ ನಿಮಗೋಸ್ಕರ ಅನಾಥಾಶ್ರಮಕ್ಕೆ ಅನ್ನದಾನವನ್ನ ಮಾಡ್ತಾರೆ, ಸೆಲೆಬ್ರೇಷನ್ ಮಾಡ್ತಾರೆ, ಪಟಾಕಿ ಹೊಡಿತಾರೆ. ಸೊ ಆ ಒಂದು ಮೂಮೆಂಟ್ ನಿಮಗೆ ಹೇಗೆ ಅಂದ್ರೆ ಈಗ ನಿಮಗೆ ಗೊತ್ತಾಗಿದೆ, ಈಗ ನಿಮ್ಮ ಅಭಿಮಾನಿಗಳು ನೀವು ಕ್ಯಾಪ್ಟನ್ ಆದ ತಕ್ಷಣ ಆಚೆಗಡೆ ಇಡೀ ಕರ್ನಾಟಕ ಸಂಭ್ರಮಿಸ್ತಿತ್ತು. ಸೊ ಆ ಒಂದು ಮೂಮೆಂಟ್ ನಿಮ್ಗೆ ಹೇಗೆ ಅನ್ನಿಸ್ತಾ ಇದೆ? ಅವಾಗ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ನಾನು ಮುಂಚೆನೆ ಹೇಳ್ದಂಗೆ ಗೊತ್ತಿದ್ದಿದ್ರೆ ಖಂಡಿತವಾಗ್ಲೂ ಅಷ್ಟು ಕಣ್ಣೀರಂತೂ ಹಾಕ್ತಾನೆ ಇರಲಿಲ್ಲ. ಬಂದ್ರು ಆ ಮಕ್ಕಳ ಅಂತ ನಾನು ಕೂಡ ಹೇಳ್ತಾ ಇದ್ದೆ. ಬಟ್ ಡೆಫಿನೆಟ್ಲಿ ಹೊರಗೆ ಬಂದ ಮೇಲೆ ನಾನು ನೋಡ್ತಿರೋಂಥ ರೆಸ್ಪಾನ್ಸ್, ಅನ್ನದಾನ, ಆ VT ಒಂದು ನೋಡಿದೆ, ಅದರಲ್ಲಿ ಅನ್ನದಾನ ಮಾಡ್ತಿರೋದು ಅಥವಾ ಈ ಪ್ರತಿಯೊಬ್ಬರು ಹೋಗ್ಬಿಟ್ಟು ವೋಟ್ ಮಾಡೋಕ್ಕೆ ಕೇಟಿರೋದಾಗಿರ್ಬೋದು, ರ್ಯಾಲಿ ಆಗಿರ್ಬೋದು, ಚಿಕ್ಕ ಮಕ್ಕಳು ಕೂಡ ರಿಕ್ವೆಸ್ಟ್ ಮಾಡಿರೋದು ಸಂಗೀತ ಗೆಲ್ಲಬೇಕು ಅಂತ, ಅದನ್ನ ನೋಡಿ ನಂಗೆ ಕಣ್ತುಂಬ ಬಂದಿತ್ತು. ತುಂಬ ಅಂದರೆ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ಸೋ ಮಚ್. ಇದೆಲ್ಲ ನೀವು ನಿಮ್ಮ ಪ್ರೀತಿನ ನಾನು ಸಾಯೋವರೆಗೂ, ನನ್ನ ಕೊನೆ ಉಸಿರುವರೆಗೂ ನಾನು ಮರೆಯೋಕ್ಕಾಗಲ್ಲ. ದಿಸ್ ಇಸ್ ಅ ಲೈಫ್ ಲಾಂಗ್ ಥಿಂಗ್ ದಟ್ ಐ ಹ್ಯಾವ್ ಅಚೀವ್. ಇನ್ನೊಂದು ಜನ್ಮ ಸಿಕ್ಕಿದ್ರೆ ಸಿಗುತ್ತಾ ಇಲ್ವಾ ನಂಗೆ ಗೊತ್ತಿಲ್ಲ. ನಂಗೆ ತುಂಬ ಖುಷಿ ಆಗ್ತಿದೆ ಪ್ರತಿಯೊಬ್ಬರು ಮುಖದ ಮೇಲೆ ಸ್ಮೈಲ್ ನೋಡಿ, ಪ್ರತಿಯೊಬ್ಬರು ನಂಗೆ ಮಾಡ್ತಿರೋಂಥ ಹಾಯ್ ನೋಡಿ ನಂಗೆ ನಿಜಕ್ಕೂ ತುಂಬ ಖುಷಿ ಆಗ್ತಿದೆ. ಪ್ರತಿ ಮೊಮೆಂಟ್ ನಂಗೆ ಗೂಸ್ ಬಂಪ್ಸ್ ಬರ್ತಾ ಇದೆ. ನಂಗೆ ಹೇಳೋಕ್ಕಾಗಲ್ಲ, ನಂಗೆ ಅಷ್ಟು ಖುಷಿ ಆಗ್ತಿದೆ. ಅಲ್ಲಿ ಅಷ್ಟು ದಿವಸ ಕಷ್ಟಪಟ್ಟಿರೋದು, ಅವ್ರನ್ನ ಎದುರಿಸಿರೋದು, ಅಲ್ಲಿ ನಿಂತಿರೋದು, ನಾನು ನನಗೋಸ್ಕರ ನಿಂತಿರೋದಕ್ಕೆ ಕಾರಣ ನೀವುಗಳ ಹಿಂದೆ ಮಾಡ್ತಿರೋಂಥ ಪ್ರೇಯರ್ಸ್. ಲವ್ ಯು ಆಲ್ ಫಾರ್ ದ್ಯಾಟ್.